ನಮಸ್ತೆ, ನಾನು ಶಾಂತ ಹಳ್ಳಿ ಬನಟ್ಟಿ PSI ಮಾತಾಡೋದು. ದಿನ ನಮ್ಮ ಬನಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ರಾಂಪುರಲ್ಲಿ ರಾಜ್ಯ ಹೆದ್ದಾರಿ ಆಗಿರ್ತಕ್ಕಂಥ ಜಮಖಂಡಿಯಿಂದ ಕುರ್ಚಿ ರೋಡ್ ಎಲ್ಲ ಈ ಒಂದು ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಗಿದ್ದು ಒಬ್ಬ ವ್ಯಕ್ತಿ ಡೆತ್ ಆಗಿದ್ದಾನೆ. ಒಂದು ವ್ಯಕ್ತಿಗಳು 2 ವೀಲರ್ ಅಲ್ಲಿ ಚಿಮ್ಮಳ ಕಡೆಯಿಂದ ಬರ್ತಾ ಇದ್ದಾರೆ. ಈ ಕಡೆಯಿಂದ ಬನಟ್ಟಿ ಹಾಸ್ಪಿಟಲ್ ಹೋಗುವಾಗ ಆಕ್ಸಿಡೆಂಟ್ ಆಗಿದೆ. ಇಲ್ಲಿ ಮಾಡ್ತಾ ಇದ್ದಾವೆ ನೋಡಿ. ಆಕ್ಸಿಡೆಂಟ್ ಹೇಗಾಗಿದೆ ಅಂತಂದ್ರೆ, ಇಬ್ರು ಗಂಡ ಹೆಂಡತಿ ಇಬ್ರು ಬೈಕ್ ನಲ್ಲಿ ಬರ್ತಿರ್ತಾರೆ. ಅವರು ಬನಟ್ಟಿ ಹಾಸ್ಪಿಟಲ್ ಹೋಗ್ತಿರ್ತಾರೆ. ಏನಾಗತ್ತ ಅಂತಂದ್ರೆ, ಈ ಸೈಡ್ ಇರ್ತಕ್ಕಂಥ ಒಂದ್ 4-5 ನಾಯಿಗಳು ಅಡ್ಡ ಬಂದ್ಬಿಡ್ತವೆ. ಅವ್ರ ಜಗಳ ತಗೊಂಡ್ಬಿಟ್ಟು ನಾಯಿಗಳು ಬಂದು ಹಿಂದೆ ಅವ್ರು ಹೋಗ್ಸಕ್ಕಂತ ಅವ್ರ 2 ವೀಲರ್ಗೆ ಹಿಂದೆ ಗಾಡಿ ಹೊಡಿತಾರೆ. ಅವಾಗ ಏನ್ ಮಾಡ್ಬಿಡ್ತಾರೆ, ಬಿಟ್ಬಿಡ್ತಾರೆ ಗಾಡಿ. ಅವ್ರ ಮುಂದೆ ಕಂಟ್ರೋಲ್ ಸಿಗಲ್ಲ, ಹ್ಯಾಂಡಲ್ ಕಂಟ್ರೋಲ್ ಸಿಗದ್ರಿಂದ ಬೀಳ್ತಾರೆ. ಬಿಟ್ಟು ಇಲ್ಲಿ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಪ್ಲೇಸ್ ಇದಾಗಿರುತ್ತೆ. ಅದೇ ವ್ಯಕ್ತಿ ಏನಾಗ್ತಾನಂತಂದ್ರೆ, ಅವಾಗ ಕಾನ್ಸಿಯಸ್ ಇರುತ್ತೆ ವ್ಯಕ್ತಿಗೆ. ಹಾಸ್ಪಿಟಲ್ ತಗೊಂಡ್ ಹೋಗೋದ್ರಲ್ಲಿ ಅವನು ಡೆತ್ ಆಗ್ತಾನೆ. ಅವನಿಗೆ ನೋಡೋದಕ್ಕೆ ಹೊರಗಡೆ ಯಾವ ಕೂಡ ಏನೋ ಒಳಪೆಟ್ಟಾಗಿದೆ ಹೊರತಾಗಿ ಹೊರಗಡೆ ಯಾವ ಗಾಯ ಕೂಡ ಕಾಣಿಸೋದಿಲ್ಲ. ಈ ಮೇನ್ ಆಕ್ಸಿಡೆಂಟ್ ಆಗಿ ಆ ವ್ಯಕ್ತಿ ಡೆತ್ ಆಗೋದಕ್ಕೆ ರೀಸನ್ ಏನು ಅಂತಂದ್ರೆ, ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿರಲ್ಲ. ಹಿಂದೆ ಇರ್ತಕ್ಕಂಥ ಅವ್ರ ಹೆಂಡತಿನೂ ಕೂಡ ಹಾಕೊಂಡಿರಲ್ಲ, ಮುಂದೆ ಡ್ರೈವ್ ಮಾಡ್ತಿದ್ದ ವ್ಯಕ್ತಿನೂ ಕೂಡ ಹೆಲ್ಮೆಟ್ ಹಾಕೊಂಡಿರಲ್ಲ. ಸಪೋಸ್ ಆ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿದ್ದೆ ಅಂತಂದ್ರೆ ಇವತ್ತು ಅವ್ನ ಜೀವ ಉಳಿತಿತ್ತು. ಆದ್ರಿಂದ ಎಲ್ಲಾ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಏನು ಅಂತಂದ್ರೆ, ಎಲ್ಲರೂ ಕೂಡ 2 ವೀಲರ್ ಏರ್ ಮಾಡುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಅಂತ ನಮ್ಗೆ ರೋಡ್ ಸೈಡ್